ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಟಾಪಿಕಲ್ಲಿ ಪ್ರೆಗ್ನೆನ್ಸಿ ಇರೋರು ಅಂದರೆ ಪ್ರೆಗ್ನೆಂಟ್ ಇರೋರು ಗ್ರೇಪ್ಸ್ನ ತಿನ್ಬೋದಾ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಪ್ರೆಸೆಂಟ್ ಅಲ್ಲಿ ಗ್ರೇಪ್ಸ್ ಸೀಸನ್ ಇದೆ. ತುಂಬ ಜನಕ್ಕೆ ಪ್ರೆಗ್ನೆಂಟ್ ಇರೋರ್ಗಂತೂ ಕ್ರೇವಿಂಗ್ಸ್ ಜಾಸ್ತಿ ಇರುತ್ತೆ, ಏನಾದರೂ ತಿನ್ನಬೇಕು ಅಂತ. ಕೆಲವರಿಗೆ ಗ್ರೇಪ್ಸ್ನು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಎಕ್ಸಾಂಪಲ್ ನನಗೂ ಅಷ್ಟೇ, ನಾನು ಪ್ರೆಗ್ನೆಂಟ್ ಇದ್ದಾಗ ನನಗೆ ಗ್ರೇಪ್ಸ್ ತಿನ್ನಬೇಕು ಅಂತ ತುಂಬ ಅನಿಸ್ತಿತ್ತು. ಬೇರೆಯವರೆಲ್ಲ ಏನನ್ನೋರು ಗ್ರೇಪ್ಸ್ನ ತಿನ್ನಬಾರ್ದು, ಗ್ರೇಪ್ಸ್ನ ತಿಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗುತ್ತೆ, ಮತ್ತು ಹುಟ್ಟೋ ಮಗು ಬ್ಲ್ಯಾಕ್ ಆಗುತ್ತೆ ಅಂತ ಏನೇನೋ ಹೇಳೋರು. ಅಂದರೆ ಕೂದಲು ಬೇರೆ ಥರ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಹೇಳೋರು. ಬಟ್ ಡಾಕ್ಟ್ರು ನನಗೆ ಗ್ರೇಪ್ಸ್ ತಿನ್ಬೋದು, ಎಲ್ಲ ಫ್ರೂಟ್ಸ್ನೂ ತಿನ್ಬೋದು ಅಂತ ಹೇಳಿದರು, ಮಾಡ್ರೇಟಾಗಿ ತಿನ್ಕೋಬೋದು ಅಂತ ಹೇಳಿದರು. ಬಟ್ ಡಾಕ್ಟ್ರ್ ಹೇಳೋದ್ಕಿಂತ ನಮ್ಮ ದೊಡ್ಡವರಾಗಿರ್ಬೋದು, ಬೇರೆ ಯಾರೇ ಹೇಳಿದ್ರು ನಮ್ಮ ಮೈಂಡಲ್ಲಿ ಅದೇ ಓಡ್ತಾ ಇರುತ್ತೆ ಅಲ್ವಾ. ಸೊ ಇದು ನನಗೊಬ್ಳಿಗೆ ಅಲ್ಲ, ಇಂಡಿಯನ್ಸ್ ಎಲ್ಲ ವುಮೆನ್ಸ್ಗೂ ಇದನ್ನೇ ಫಾಲೋ ಮಾಡ್ತಾರೆ. ಬ್ಲೈಂಡಾಗಿ ಏನಾದರೂ ಒಂದು ಬಿಲೀವ್ ಮಾಡಿದರೆ ಅದು ಮೈಂಡಲ್ಲಿ ಅದೇ ಓಡ್ತಾ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ದು ಅದೆಲ್ಲ ಡೌಟ್ಸ್ನ ಕ್ಲಿಯರ್ ಮಾಡಬೇಕಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಗ್ರೇಪ್ಸ್ನ ತಿನ್ನೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇನ್ಫ್ಯಾಕ್ಟ್ ಗ್ರೇಪ್ಸ್ ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ನ್ಯೂಟ್ರಿಷನ್ನ ನಮಗೆ ಸಿಗುತ್ತೆ. ನಮಗೆ ಆಗಿರ್ಬೋದು, ಇಲ್ಲ ಹೊಟ್ಟೆಲಿರೋ ಬೇಬಿಗೆ ಆಗಿರ್ಬೋದು, ಗ್ರೇಪ್ಸಿಂದ ತುಂಬ ನ್ಯೂಟ್ರಿಷನ್ ಸಿಗುತ್ತೆ. ಯಾಕೆಂತಂದರೆ ಗ್ರೇಪ್ಸಲ್ಲಿ ಈವನ್ ಬ್ಲ್ಯಾಕ್ ಗ್ರೇಪ್ಸ್ ಆಗಿರ್ಬೋದು ಮತ್ತು ಗ್ರೀನ್ ಗ್ರೇಪ್ಸ್ ಆಗಿರ್ಬೋದು, ಅದರಲ್ಲಿ ವಿಟಮಿನ್ಸು, ಮಿನರಲ್ಸು ಮತ್ತು ಮೆಗ್ನೀಷಿಯಮ್ಸ್ ಲೆವೆಲ್ ಆಗಿರ್ಬೋದು ಮತ್ತು ಫೈಬರ್ ಲೆವೆಲ್ ಅನ್ನೋದು ಜಾಸ್ತಿ ಇರುತ್ತೆ, ಮತ್ತು ಐರನ್ ಕಂಟೆಂಟು ಅಷ್ಟೇ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಪ್ರೆಗ್ನೆನ್ಸಿಲಿ ಕಾನ್ಸ್ಟಿಪೇಷನ್ ಅನ್ನೋದು ಕೆಲವರಿಗೆ ಜಾಸ್ತಿ ಇರುತ್ತೆ. ಸೊ ಗ್ರೇಪ್ಸ್ನ ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಮತ್ತು ಈ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ರಕ್ತಹೀನತೆ ಆಗೋದು ಕಡಿಮೆ ಆಗುತ್ತದೆ, ಬ್ಲಡ್ ಸೆಲ್ಸ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತು ಅಷ್ಟೇ ಅಲ್ಲದೆ ಇದರಲ್ಲಿ ಮೆಗ್ನೀಷಿಯಮ್ ಇರೋದ್ರಿಂದ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಕಾಲು ನೋವು ಬರ್ತಾ ಇರುತ್ತೆ. ಕಾಲು ನೋವಾಗಿರ್ಬೋದು ಮತ್ತು ಬ್ಯಾಕ್ ಪೈನ್ ಆಗಿರ್ಬೋದು, ತೊಡೆ ಪೈನ್ ಆಗಿರ್ಬೋದು. ಸೊ ಈ ಥರ ಪೈನ್ಸ್ ಬರ್ತಾ ಇರುತ್ತೆ ಅಲ್ವಾ. ಸೊ ಈ ಗ್ರೇಪ್ಸ್ ತಿನ್ನೋದ್ರಿಂದ ಅವು ಪೈನ್ ಅನ್ನೋದು ಅವಾಯ್ಡ್ ಆಗುತ್ತೆ, ಯಾಕೆಂತಂದರೆ ಇದರಲ್ಲಿ ಮೆಗ್ನೀಷಿಯಮ್ ಕಂಟೆಂಟ್ ಇರುತ್ತೆ. ಸೊ ಗ್ರೇಪ್ಸ್ನ ತಿನ್ನೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಧಾರಾಳವಾಗಿ ಗ್ರೇಪ್ಸ್ನ ನಾವು ತಿನ್ಬೋದು. ಇದರಲ್ಲಿ ಕೆಲವರು ಬ್ಲ್ಯಾಕ್ ಗ್ರೇಪ್ಸ್ನ ತಿಂದರೆ ಬೇಬಿನೂ ಕೂಡ ಬ್ಲ್ಯಾಕ್ ಆಗಿ ಹುಟ್ಟುತ್ತೆ ಅಂತ ಅಂದ್ಕೊತಾರೆ. ಯಾಕೆಂತಂದರೆ ನನಗೆ ತುಂಬ ಜನ ಅದೇ ಹೇಳ್ತಾ ಇದ್ದಿದ್ದು, ನಾನು ಪ್ರೆಗ್ನೆನ್ಸಿ ಇದ್ದಾಗ ಗ್ರೇಪ್ಸ್ ತಿಂದರೆ ಮಗು ಬ್ಲ್ಯಾಕ್ ಆಗುತ್ತೆ, ತಿನ್ನಬೇಡ ಅಂತ ಹೇಳೋರು. ಬಟ್ ಬೇಬಿ ಕಲರ್ ಆಗಿರ್ಬೋದು ಮತ್ತು ಬೇಬಿ ಸ್ಕಿನ್ ಕಲರ್ ಆಗಿರ್ಬೋದು, ಬೇಬಿ ಹೇರ್, ಹೈ ಕಲರ್ ಎಲ್ಲ ಜೀನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಂದರೆ ಪೇರೆಂಟ್ಸ್ ಜೀನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಪ್ರೆಗ್ನೆಂಟ್ ಇದ್ದಾಗ ಇದನ್ನು ತಿಂದರೆ ಬೇಬಿ ಕಲರ್ ಡೌನ್ ಆಗುತ್ತೆ, ಕಲರ್ ಬ್ಲ್ಯಾಕ್ ಆಗುತ್ತೆ, ವೈಟ್ ಆಗುತ್ತೆ ಅನ್ನೋದು ಯಾವುದೇ ರೀತಿ ಪ್ರೂವ್ ಆಗಿಲ್ಲ. ಸೊ ನಾವು ಯಾವುದನ್ನೇ ಆಗಲಿ ಮಾಡ್ರೇಟ್ ಆಗಿ ತಿಂದರೆ ಅದು ನಮ್ಮ ಪ್ರೆಗ್ನೆನ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದರೆ, ಬ್ಲ್ಯಾಕ್ ಗ್ರೇಪ್ಸ್ನು ಕೂಡ ತಿನ್ಬೋದು, ವೈಟ್ ಗ್ರೇಪ್ಸ್ನು ತಿನ್ಬೋದು. ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ. ಯಾರು ತಿನ್ನಬಾರ್ದು ಅಂತ ಹೇಳಿದರೆ, ಮೇಯ್ನಾಗಿ ಯಾರು ಓವರ್ ವೆಯ್ಟ್ ಇರ್ತಾರೆ ಅವರು ಗ್ರೇಪ್ಸ್ನ ಆದಷ್ಟು ಅವಾಯ್ಡ್ ಮಾಡಬೇಕು, ಅಂದರೆ ಮಾಡ್ರೇಟಾಗಿ ತೊಗೋಬೇಕು. ಮತ್ತು ಪ್ರೆಗ್ನೆನ್ಸಿಲಿ ಶುಗರ್ ಬಂದಿರೋರು ಅಷ್ಟೇ ಇದನ್ನು ಮಾಡ್ರೇಟಾಗಿ ತಿನ್ನಬೇಕು, ಇಲ್ಲದ್ರೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದರೂ ನಡೆಯುತ್ತೆ. ಏಕೆಂತ ಅಂದರೆ ಇದರಲ್ಲಿ ಶುಗರ್ ಲೆವೆಲ್ಲು ಕೂಡ ಜಾಸ್ತಿ ಇರೋದ್ರಿಂದ ಪ್ರೆಗ್ನೆನ್ಸಿಲಿ ಶುಗರ್ ಬಂದಿರೋರು ಆದಷ್ಟು ಅವಾಯ್ಡ್ ಮಾಡಬೇಕು. ಸೊ ನಾವು ಪ್ರೆಗ್ನೆನ್ಸಿಲಿ ಆರಾಮಾಗೆ ಗ್ರೇಪ್ಸ್ನ ತಿನ್ಬೋದು, ಬ್ಲ್ಯಾಕ್ ಗ್ರೇಪ್ಸ್ ಆಗಿರ್ಬೋದು, ಇಲ್ಲದಿದ್ರೆ ಗ್ರೀನ್ ಗ್ರೇಪ್ಸ್, ಎರಡೂ ಧಾರಾಳವಾಗಿ ತಿನ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಜಸ್ಟ್ ಪ್ರೆಗ್ನೆನ್ಸಿಲಿ ಶುಗರ್ ಬಂದಿರೋರು ಮತ್ತು ಜಾಸ್ತಿ ವೆಯ್ಟ್ ಇರೋರು ಇದನ್ನು ಅವಾಯ್ಡ್ ಮಾಡಿದರೆ ಸಾಕು. ಸ್ವಲ್ಪ ಅವಾಯ್ಡ್ ಮಾಡಬೇಕು. ತಿನ್ನೋದಾದರೆ ಮಾಡ್ರೇಟಾಗಿ ಸ್ವಲ್ಪ ತೊಗೊಳ್ಬೋದು, ಇಲ್ಲದಿದ್ರೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ರೂ ಆಗುತ್ತೆ. ಇನ್ನು ನಾರ್ಮಲಾಗಿ ನಮ್ಮ ಪ್ರೆಗ್ನೆನ್ಸಿ ಹೆಲ್ದಿಯಾಗಿದೆ, ಈವನ್ ನಾವು ಕೂಡ ಹೆಲ್ದಿಯಾಗಿದ್ದೀವಿ, ಬೇಬಿ ಕೂಡ ಹೆಲ್ದಿಯಾಗಿದೆ ಅಂತ ಹೇಳಿದರೆ ಇದು ಆರಾಮಾಗಿ ತಿನ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇದರಲ್ಲಿ ತುಂಬ ನ್ಯೂಟ್ರಿಷನ್ ಮತ್ತು ಫೈಬರ್ ಮತ್ತು ಐರನ್ ಕಂಟೆಂಟ್ಸ್ ಇರೋದ್ರಿಂದ ಬೇಬಿ ಗ್ರೋತ್ಗಾಗಿರ್ಬೋದು ಅಥವಾ ನಮಗೆ ಆಗಿರ್ಬೋದು ಒಳ್ಳೆ ನ್ಯೂಟ್ರಿಷನ್ ಅನ್ನೋದು ಸಿಗುತ್ತೆ. ಇದನ್ನು ತಿನ್ನೋದಕ್ಕಿಂತ ಮುಂಚೆ ಅಂದರೆ ಹಾಫ್ ಆನ್ ಅವರ್ ಮುಂಚೆ ಇದನ್ನು ಬಿಸಿನೀರಲ್ಲಿ ಸ್ವಲ್ಪ ಉಪ್ಪಾಕಿ ನೆನೆಹಾಕ್ಬಿಟ್ರೆ ಸಾಕು. ಸೊ ಅದರಲ್ಲಿರೋವಂಥ ಕೆಮಿಕಲ್ ಆಗಿರ್ಬೋದು, ಬೇರೆ ಏನೇ ಔಷಧಿ ಹಾಕಿರ್ತಾರಲ್ವ, ಸೊ ಅದೆಲ್ಲ ಸಪ್ರೇಟ್ ಆಗುತ್ತೆ. ಆಮೇಲೆ 1-2-3 ಟೈಮ್ಸ್ ವಾಶ್ ಮಾಡಿಕೊಂಡು ಆರಾಮಾಗೆ ತಿನ್ಬೋದು. ಸೊ ಯಾವುದೇ ರೀತಿ ಯೋಚನೆ ಮಾಡ್ದಲೆ ನಿಮಗೆ ಏನು ಪ್ರೆಗ್ನೆನ್ಸಿಲಿ ತಿನ್ಬೇಕು ಅನಿಸುತ್ತೆ ಅದನ್ನು ಧಾರಾಳವಾಗಿ ತಿನ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಯಾವುದನ್ನೇ ತಿನ್ನೋದಾದ್ರೂ ಸ್ವಲ್ಪ ಲಿಮಿಟಲ್ಲಿ ತಿಂದರೆ ಪ್ರೆಗ್ನೆನ್ಸಿಲಿ ತುಂಬ ಒಳ್ಳೆಯದು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ.
ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ವಿಡಿಯೋ ಇಟ್ಕೊಂಡು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಟೇಕ್ ಕೇರ್.